ಮಾರ್ಚ್ 25, 2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟದ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಏನು ಈಗ ಅವೈಜ್ಞಾನಿಕವಾಗಿ ಏನು ನಿರ್ಮಾಣ ಆಗಿದೆ, ನಮ್ಮ ನಾಗಮೋಹನ್ ದಾಸ್ ಅವರ ವರದಿ ಅದನ್ನು ರದ್ದು ಮಾಡಿ ಆಮೇಲೆ ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕಂತ ಒತ್ತಾಯಿಸಿ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲಕಲ್ಲಿಂದ ಜನ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ ಬಹಳ ಭೀಮಾ ಅಭಿಮಾನಿಗಳು, ಈ ರಿಸರ್ವೇಷನ್ ಅಭಿಮಾನಿಗಳು ಯಾರ್ಯಾರಿದ್ರಿ ಅವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಇಲ್ಲಿಂದ 24 ತಾರೀಕು ಹೋಗ್ಬೇಕು, 25ನೇ ತಾರೀಕಿಗೆ ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ. ಆ ಪ್ರತಿಭಟನೆ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಬಹಳ ಹಿರಿಯ ತಜ್ಞರು ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಇದನ್ನ ಯಶಸ್ವಿ ಮಾಡಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಬಗ್ಗೆ ಒತ್ತಡ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋದ್ರೆ ಮಾತ್ರ ಅವರಿಗೆ ಕಣ್ತಾರೆ ಸರ್ಕಾರ ಕಣ್ತಾರೆ ನೋಡ್ತದೆ. ಇಲ್ಲಾಂದ್ರೆ ಇಗ್ನೋರ್ ಮಾಡೋ ಅಂತ ಪರಿಸ್ಥಿತಿ ಇರ್ತದೆ. ಯಾಕಂದ್ರೆ ಇದು ನಮ್ಮ ಸ್ವಾರ್ಥಕ್ಕಾಗಿ ಇಲ್ಲ, ನಮ್ಮ ಮುಂದಿನ ಬರುವಂತ ಪೀಳಿಗೆಗಾಗಿ ಉದ್ಧಾರಕ್ಕಾಗಿ ಎಲ್ಲ ನಮಗೆ ಎಡ ಮತ್ತು ಬಲ ಸಮುದಾಯಕ್ಕೆ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಹಳೆ ಮೀಸಲಾತಿಯನ್ನು ನಮ್ಮ ಮುಂದುವರಿಸ್ಕೊಂಡು ಹೋಗ್ಬೇಕು. ಈ ಹೊಸದಾಗಿ ನಮ್ಮ ಈಗ ನಾಗಮೋಹನ್ ದಾಸ್ ವರದಿ ಕೊಟ್ಟಿದೆ, ಅದು ಶುದ್ಧ ಅವೈಜ್ಞಾನಿಕವಾಗಿದೆ. ಅದನ್ನು ರದ್ದು ಮಾಡಿ ಹಳೆ ಮೀಸಲಾತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಒತ್ತಾಯ ಮಾಡಕ್ಕೆ ಒಂದು ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ಹೆಚ್ಚಿನ ಬೀದರ್ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೆ ಮನವಿ ಮಾಡ್ತೀವಿ. ಒಳಗೊಳ್ಳಲಾಗುವ ವರದಿಗೆ ನ್ಯಾಯಮೂರ್ತಿ ಸಂಪೂರ್ಣ ಒಂದೇ ಒಂದು ಜನಾಂಗ ಸೌಲಭ್ಯಕ್ಕೋಸ್ಕರ ಮಾಡಿದಂಥ ಜೊತೆಯಲ್ಲಿ ಸರ್ಕಾರವೂ ಕೂಡ ನಮ್ಮ ಸಮುದಾಯಕ್ಕೆ ಯಾರಿಗೆ ದುಡಿಬೇಕು ಕೂಡ ಭಾಳ ಸಂಚಲನ ರಚನೆ ಮಾಡ್ತಾ ಇದ್ದಾರೆ. ಒಂದು ಸಮುದಾಯ ನಮ್ಮ ಪಕ್ಷಕ್ಕೆ ಹೋಗ್ತಾ ಇರ್ತದೆ, ಒಳಗೆ ದುಡಿದ ಸಮುದಾಯಕ್ಕೆ ದುಡಿಯುವಂಥ ಪಕ್ಷ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಬರುವ 25 ಮಾರ್ಚ್ ಇದರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಜಾತಿಗಳ ಒಕ್ಕೂಟ ವತಿಯಿಂದ ಹಾಗೂ ಜ್ಞಾನಪ್ರಕಾಶ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಮ್ಮ ಸಿದ್ದವರೇಂದ್ರ ರಿಟೈರ್ಡ್ IAS ಅಧಿಕಾರಿಯರ ಅವ್ರದ್ದೊಂದು ಸಂಚಾಲನದಲ್ಲಿ ನಾವು ರಾಜ್ಯಾದ್ಯಂತ ಬಲಗೈ ಸಮುದಾಯದವರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಜೊತೆಯಲ್ಲಿ ಒಂದು ನಾವು ಏನು ತಿಳ್ಕೊಬೇಕಾಗಿದೆ ಅಂದರೆ ನಮ್ಮ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರತಿ ಸರ್ತಿ ದಲಿತ ಬಂದಾಗ ನಮ್ಮ ದಲಿತರಿಗಿಂತ ಒಡೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಸರ್ಕಾರ ಸಹಕಾರಿಗಳು ಕೂಡ ಒಳಗಿದ್ದಾರೆ. ಒಂದು ವೇಳೆ ಏನಾದರೂ ಬಲಗೈ ಅನ್ಯಾಯ ಹೊಂದಿ ಯಾವುದಾದರೂ ಸರ್ಕಾರ ಕ್ರಮ ಕೈಗೊಂಡಿದ್ದಲ್ಲಿ ನಮ್ಮ ಎಲ್ಲ ಸಚಿವರು ಆ ಸರ್ಕಾರಕ್ಕೆ ರಾಜೀನಾಮೆ ನೀಡಿ, ಎಲ್ಲ ಶಾಸಕರು ಸರ್ಕಾರಕ್ಕೆ ರಾಜೀನಾಮೆ ನೀಡಿ ಹೊರಗೆ ಬರಬೇಕಂತೇಳಿ ಈ ಒಂದು ಬೀದರ್ನ ಎಲ್ಲ ನಮ್ಮ ದಲಿತ ಸಂಘದ ಪ್ರಮುಖರು ನಾಯಕರು ಎಲ್ಲ ಬಂದು ಏನು ಪ್ರೀತಿ ಚಂದ್ರ ನಾವೇನು ನಟೀಶ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆಲ್ಲ ತಾವು ಬೀದರ್ನ ಎಲ್ಲ ನಮ್ಮ ಅಣ್ಣನಾದ ಅರವಿಂದ್ ಅರಳಿಯವರು ಅದೆಲ್ಲ ಹಿರಿಯರು ಎಲ್ಲ ಸಂಘದ ಮುಖಂಡರು ಕೂಡ ಈ ಒಂದು ಬಲಗೈ ಏನು ಹೋರಾಟ ಇದೆ, ಬಲಗೈ ಜಾತಿಯ ಹೋರಾಟ ಇದೆ, ಹೋರಾಟದಲ್ಲಿ ಸಮರ್ಪಣೆ ಅವರು ಕೂಡ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಒಂದು ಹೋರಾಟಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತೇನೆ. ಎಷ್ಟು ಬಸ್ ಅಂತ ಇನ್ನೊಂದು 2 ದಿವಸ ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟಲ್ಲಿ ಎಷ್ಟು ಜನ ಎಲ್ಲಿ ಬರಬೇಕು, ಯಾವ ಬಸ್ಗಳು ಎಲ್ಲಿ ಬರ್ತಾವ, ಯಾವ ತಾಲೂಕಲ್ಲಿ ಎಲ್ಲಿ ಬರ್ತಾವ ಎಲ್ಲ ಸಿಸ್ಟಮ್ ಪ್ಲ್ಯಾನ್ ಮಾಡಿ ಒಂದು ಡೈಗ್ರಾಮ್ ಮಾಡಿ ಹೇಳ್ತೀವಿ ಸರ್ ಎಲ್ಲ ಜನ. ಏನು ನೀನು 25ನೇ ತಾರೀಕು ಬೆಂಗಳೂರಿನಲ್ಲಿ ಪ್ರತಿಭಟನೆ ಸಂಯೋಜಿಸಿದೆ. ಕಾರಣ ಏನಪ್ಪ ಅಂತ ಹೇಳಿದರೆ ಈಗಾಗಲೇ ಏನಂತಂದರೆ ನಾಗಮೋಹನ್ ದಾಸ್ ಅವರೇನು ಅವೈಜ್ಞಾನಿಕವಾಗಿ ಏನು ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಇರೋದಂದರೆ ನಮ್ಮ ಬಲಗೈ ಸಮುದಾಯಕ್ಕೆ ಭಾಳ ಘೋರ ಅನ್ಯಾಯ ಮಾಡಿಸಿ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಆ ವರದಿ ವಿರುದ್ಧವಾಗಿ 25ನೇ ತಾರೀಕು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ.
ಹೋರಾಟಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಬಹಳಷ್ಟು ಜನರಿಗೆ ಏನದ ಅಂತಂದರೆ ಬೆಂಗಳೂರು ಚಲೋ ಕಾರ್ಯಕ್ರಮ ನಾವು ಮಾಡಿದ್ವಿ. ಹಾಗಾಗಿ ಇವತ್ತಿನ ದಿನ ಏನದಂದರೆ ಸಂಬಂಧಪಟ್ಟಾಗಿ ಕಾರ್ಯಕ್ರಮವನ್ನು ಎಲ್ಲ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದೆಲ್ಲ ಏನಪ್ಪ ಅಂತಂದರೆ ಇನ್ನೊಂದು ಹೇಳೋಕ್ಕೆ ಇಷ್ಟ ನಮ್ಗೆ ಏನೋ ಆಗ್ತದೆ ಅಂತಂದರೆ ಇವತ್ತೇನು ಸರ್ಕಾರಗಳು ಸರ್ಕಾರ ಎಲ್ಲ ಸರ್ಕಾರಗಳು ಏನದ ಅಂತಂದರೆ ಇಂದ ನಮ್ಮನ್ನು ಆಳ್ತಿರುವ ಎಲ್ಲ ಸರ್ಕಾರಗಳು ನಮ್ಮ ಜನರಿಗೆ ಭಾಳ ವ್ಯವಸ್ಥಿತವಾಗಿ ಸುಳಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ರಾಜಕೀಯ ಮುಖಂಡರುಗಳು ಮತ್ತು ನಮ್ಮ ಹೋರಾಟಗಾರರು ನಿಜವಾಗ್ಲೂ ಏನದಂದರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲೇ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲೇ ಇಲ್ಲ ನಾವು ಈ ಒಳ ಮೀಸಲಾತಿಯನ್ನು ಮಾಡಬೇಕಾ ಮಾಡಬಾರ್ದು ಅಂತ. ಸಂವಿಧಾನದಲ್ಲಿ ಈ ಯೋಜನೆ ಏನಾದ್ರು ಹುಟ್ಟಾಕಿ ಇವತ್ತು ಈ ಸರ್ಕಾರಗಳು ಕಾರಣ ಏನಪ್ಪ ಅಂದ್ರೆ ಸರ್ಕಾರಗಳೇ ನಮ್ಮ ನಾಳ್ತಿರುವ ಸರ್ಕಾರಗಳೇನಾದರೂ ವ್ಯವಸ್ಥಿತವಾಗಿ ಈ ಜನರು ಇಲ್ಲೇ ಬಡ್ದಾಡ್ಕೊಡ್ಬೇಕು. ಮೇನ್ ಹುದ್ದೆ ಏನಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಜನ ಹೋಗಬಾರ್ದು ಅನ್ನೋದೇ ಅವ್ರ ಉದ್ದೇಶ ಇದೆ. ಅದು ಕಾಂಗ್ರೆಸ್ ಇರಲಿ BJP ಇರಲಿ ಅದೇ ಮಾಡ್ಕೊಂಡು ಬಂದಾರ. ಇವತ್ತು ಮಾದಿಗ ಸಮುದಾಯದವರು ಕಾಂಗ್ರೆಸ್ ಬೈತಾ ಇದ್ದಾರೆ. ನಾವು ಕಾಂಗ್ರೆಸ್ ಜೊತೆ ಉಳಿದೇನದ ಅಂದ್ರೆ ಇವತ್ತು ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತೇನದಂದ್ರೆ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ. ಇವತ್ತು ಏನು 25ನೇ ತಾರೀಕು ನಮ್ಮ ಹೋರಾಟಕ್ಕೆ ಮಣಿದಿ ಏನು ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟರೆ ಆ ಸುಳ್ಳು ವರದಿ ಕೂಡಲೇ ತಿರಸ್ಕಾರ ಮಾಡಬೇಕು. ಇಲ್ಲಾದರೆ ನಾವು ರಾಜ್ಯದಂತ ಮುಂದಿನ ದಿನಗಳಲ್ಲಿ ನಾವು ಏನು ಬೈ ಎಲೆಕ್ಷನ್ ಕೂಡ ನಡೀತಾ ಇದ್ದಾವೆ ಎರಡು ಕಡೆ, ನಾವು ಕೂಡ ಏನದ ಅಂದ್ರೆ ಅದು ಚಾಲೆಂಜ್ ಕೊಡ್ತೇವೆ ಅಂತ ಹೇಳಿ ಹೇಳ್ತೀವಿ. ಆ ವರದಿಯಲ್ಲಿ ಏನು ಹೇಳಿದ್ರು ಸಲ್ಲಿಸುವಾಗ ಅಂದರೆ 70 ವರ್ಷದಿಂದ ಏನು ತಿಂದುಕೋತ ಬಂದಿರಿ, ಯಾರು ಹೊಟ್ಟೆ ತುಂಬಿಕೊಂಡಿರಿ 70 ವರ್ಷದಿಂದ ಅವ್ರಿಗೆ 2 ಚಮಚ ಕಮ್ಮಿ ಸಿಕ್ಕರೂ ಪರವಾಗಿಲ್ಲ, ಯಾರಿಗೆ ಹೊಟ್ಟೆ ಹಸಿವಿದೆ ಅವ್ರಿಗೆ 2 ಚಮಚ ಹೆಚ್ಚಿಗೆ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಹೆಚ್ಚಿಗೆ ಕೊಟ್ಟರೆ ಏನು ತಪ್ಪಿಲ್ಲ ಅಂತಕ್ಕಂಥದ್ದು ಒಂದು ಅವ್ರ ಮಾತಿನಲ್ಲೇ ಗೊತ್ತಾಗ್ತದೆ. ನಮ್ಮ ಬಲಗಾಯ ಸಮಾಜದವರಿಗೆ ಹೊಲೆಯರ ಬಗ್ಗೆ ಅವ್ರು ಎಷ್ಟೊಂದು ದ್ವೇಷ ಇಟ್ಕೊಂಡಿದ್ದಾರೆ ಅನ್ನೋದು. ಆದ್ದರಿಂದ ಅವರ ಆ ಒಂದು ದ್ವೇಷದ ಒಂದು ಹೇಳೋದ್ರ ಮೂಲಕವೇ ATC ಅಂತಕ್ಕಂಥ ವರ್ಗೀಕರಣ ಮಾಡಿ ಇಡೀ ಹೊಲೆ ಸಮುದಾಯಕ್ಕೆ ಕಟ್ಟ ಕಡೆ ಕೊನೆ ಸ್ಥಾನದಲ್ಲಿದ್ದು ಒಂದೇ ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟು ನಮ್ಮ ಎಲ್ಲ ಉಳಿದಂಥ ಎಲ್ಲ ಬಲಗೈ ಸಮುದಾಯದವರಿಗೆ ಮೋಸವನ್ನು ಮಾಡ್ತಕ್ಕಂಥ ಮತ್ತು ಕುಂತಕ್ಕಂಥ ಒಂದು ಮಾದೋಟ ಷಡ್ಯಂತ್ರವನ್ನು ನಾಗಮೋಹನ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಬೀದರ್ನಿಂದ ಇಡೀ ಸಂಪೂರ್ಣವಾಗಿ ಜನರು ಸಮಸ್ತ ಜನರು ಹೋಗ್ತಾ ಇದ್ದೀವಿ. ಆ ಬೆಂಗಳೂರಿನಲ್ಲಿ ಆಗ್ತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಮ್ಗೆ ಒಂದೇ ಒಂದು ಡಿಮಾಂಡ್ ಇದೆ, ಈ ನಾಗಮೋಹನ್ ಅವರು ಏನು ಕುತಂತ್ರ ಮಾಡಿ ಸರ್ಕಾರಕ್ಕೆ ಏನು ವರದಿ ಸಲ್ಲಿಸಿದರೆ ಆ ವರದಿಯನ್ನು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಅದು ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟೇಷನ್ ತರಬಾರದು. ಅದು ಖಡಾಖಂಡಿತವಾಗಿ ಯಾಸ್ ಇಟ್ ಈಸ್ ತಿರಸ್ಕಾರ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರ್ಯಾಲಿಯಲ್ಲಿ ಬೆಂಗಳೂರಿನಲ್ಲಿ ಬಂದು ಭಾಗಿಯಾಗಬೇಕಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಚಂದ್ರಕಾಂತ್ ನಿರಾಟೆ, ದಲಿತ ಮುಖಂಡ. ದಿನಾಂಕ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ನಮ್ಮ ಪೂಜ್ಯರಾದ ಜ್ಞಾನಪೀಠ ಸ್ವಾಮೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯದ ಎಲ್ಲ ಗಣ್ಯರ ಒಂದು ನೇತೃತ್ವದಲ್ಲಿ ಇಡೀ ಒಂದು ಐತಿಹಾಸಿಕ ಒಂದು ಹೋರಾಟವನ್ನು ಬಲಗೈ ಸಮುದಾಯದ ಆಗ್ತಾ ಇದೆ. ಇಲ್ಲಿಂದ ನಾವೆಲ್ಲರೂ 24ನೇ ತಾರೀಕಿಗೆ ಸಂಜೆ ಹೊರಡಬೇಕಾಗಿದೆ. ಬೀದರ್ ಜಿಲ್ಲೆ ಎಲ್ಲ ಬಲಗೈ ಸಮುದಾಯದ ಎಲ್ಲ ರಾಜಕೀಯ ಮುಖಂಡರು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಇವತ್ತು ನೀವು ಮಲಗಿದ್ರಂದ್ರೆ ನೀವು ಪರ್ಮನೆಂಟ್ ಆಗಿ ಮಲಗುತ್ತೀರಿ. ನೀವು ಏನಾದರೂ ಎಚ್ಚರ ಇವತ್ತು ಮಕ್ಕೊಂಡ್ರೆ ಢಂಗ್ ಮಾಡಿ ಮಕ್ಕೊಂಡ್ರೆ ಎಲ್ಲರೂ ಎಚ್ಚರ ಆಗಬೇಕು. ಇಲ್ಲದ್ರೆ ನೀವು ಲೈಫ್ ಟೈಮ್ ಮಕ್ಕೊತೀರಿ, ನಿಮಗೆ ಇಷ್ಟು ಸತ್ತಂಗೆ ಐತ್ರಿ. ಹಾಗಾಗಿ ಎಲ್ಲರೂ ಎದ್ದು ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಆ ಹೋರಾಟವನ್ನು ಯಶಸ್ವಿ ಮಾಡಿದಾಗ ರಾಜ್ಯ ಸರ್ಕಾರ ಬಲಗೈ ಸಮುದಾಯ ಅದಪ್ಪ ಜೀವಂತದ ಅಂತೇಳಿ ಹೇಳ್ತಾರೆ, ನಮ್ಗೆ ನ್ಯಾಯ ಸಿಗ್ತದೆ.